ವಂಡರ್ಫುಲ್. ಯದುವೀರ್ ಒಡೆಯರ್ ಅವರೇ, ಈಗಾಗಲೇ ನೀವು ಕೂಡ ಹೇಳಿದ ಹಾಗೆ ನಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಈ ಸೇವ್ ಬಂಡೀಪುರ ಅನ್ನುವಂಥ ಅಭಿಯಾನವನ್ನು ಕೈಗೊಂಡಿದೆ. ಯಾಕಂತಂದ್ರೆ ಇದು ಕರ್ನಾಟಕದ ಸಂಪತ್ತು, ಇದನ್ನ ಉಳಿಸಲೇಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾರ ರಾಜಕಾರಣಕ್ಕೂ ಕೂಡ ನಾವು, ಯಾರ ರಾಜಕೀಯ ಹಿತಾಸಕ್ತಿಗಳಿಗೂ ಕೂಡ ನಾವು ಕೇರ್ ಮಾಡೋದಿಲ್ಲ. ನಾಡು ನುಡಿಯ ಕಾಳಜಿ ಅಂತ ಬಂದಾಗ ರಿಪಬ್ಲಿಕ್ ಕನ್ನಡ ಅದಕ್ಕೆ ಬದ್ಧವಾಗಿ ನಿಂತೇ ನಿಲ್ಲತ್ತೆ. ಅದು ಯಾವ ಪಕ್ಷದವರು ಮಾಡಿದ್ರು ಕೂಡ ನಾವು ಅದರ ವಿರುದ್ಧ ಹೋರಾಡ್ತೀವಿ. ಯದುವೀರ್ ಒಡೆಯರ್ ಅವರೇ, ನೀವು ಆಯ್ಕೆ ಆಗುವ ಮುನ್ನ ಒಂದು ಮಾತು ಕೇಳಿ ಬಂದಿತ್ತು, ಏನು ಟೀಕೆ ಕೇಳಿ ಬಂದಿತ್ತು ನಿಮ್ಮ ವಿರುದ್ಧ. ಏನಂತಂದ್ರೆ, ಇವರು ಮಹಾರಾಜರ ವಂಶಸ್ಥರು, ಇವರು ಬೀದಿಗೆ ಬಂದು ಹೋರಾಟ ಮಾಡ್ತಾರಾ, ಇವರೆಲ್ಲ ಜನಕ್ಕೋಸ್ಕರ, ಸಾಮಾನ್ಯ ಜನಗಳಿಗೋಸ್ಕರ ಹೋರಾಟ ಮಾಡೋದು ಹೌದಾ ಇವರೆಲ್ಲ ಅಂತ ಟೀಕೆ ಮಾಡಿದ್ರು ನಿಮ್ಮ ವಿರುದ್ಧ. ಇವತ್ತು ಸಾಕಷ್ಟು ಹೋರಾಟಗಳನ್ನು ನೀವು ಮಾಡ್ತಾ ಇದ್ದೀರಿ. ಸೊ ಈ ಬಂಡೀಪುರ ಹೋರಾಟವನ್ನು ಕೂಡ ಅಷ್ಟೇ ಉಗ್ರವಾಗಿ ಮಾಡ್ತೀರಾ? ಯಾವ ರೀತಿಯಲ್ಲಿ ಹೋರಾಟ ಮಾಡ್ತೀರಿ? ಹೋರಾಟ ಮಾಡೋದು ಏನಾದ್ರು ತಪ್ಪಾಗ್ತಾ ಇದ್ರೆ ನಾವು ಅದ್ರ ವಿರುದ್ಧವಾಗಿ ನಿಂತ್ಕೋಬೇಕಾಗಿದೆ. ಒಂದು ಸಮಾಜ ಆಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ನಾವು ಹೋರಾಟ ಮಾಡ್ಲೇಬೇಕು. ಈ ಬಂಡೀಪುರ ವಿಷಯದಲ್ಲಿ 100% ನಾವು ಮಾಡ್ತೀವಿ ಎಲ್ಲಾ ರೀತಿಯ ಹೋರಾಟ, ಮತ್ತು ಜನರಲ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂತದ್ ಕೆಲಸ, ಮತ್ತೆ ಯಾವ ರೀತಿ ಒಂದು ನೈಟ್ ಬ್ಯಾನ್ ಅನ್ನು ಲಿಫ್ಟ್ ಮಾಡ್ತೀವಿ ಬರೀ ರಾಜಕೀಯ ಲಾಭಕ್ಕೆ, ಅದನ್ನ ಕೂಡ ಜಾಗೃತಿ ಮೂಡಿಸುವಂತದ್ ಕೆಲಸವನ್ನು ಮಾಡ್ತೀವಿ. ನಿರಂತರವಾಗಿ ನಡೆಯುತ್ತೆ. ರೈಟ್, ವಂಡರ್ಫುಲ್. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡೋದಕ್ಕೆ ಅನಂತ ಧನ್ಯವಾದಗಳು ಯದುವೀರ್ ಒಡೆಯರ್ ಅವರಿಗೆ. ನಮಸ್ಕಾರ ಸರ್. ನೋಡ್ತಾ ಇದ್ದೀವಿ ಯಾವ ರೀತಿನಲ್ಲಿ ವನ್ಯಜೀವಿಗಳ ಸಮೂಹಕ್ಕೆ ಆತಂಕ ಉಂಟಾಗಿರ್ತಕ್ಕಂಥದ್ದು. ಕರ್ನಾಟಕದ ಅತ್ಯಂತ ಹೆಮ್ಮೆಯ ವನ್ಯಜೀವಿ ಸಂರಕ್ಷಣಾ ವಲಯ ಬಂಡೀಪುರ ಅರಣ್ಯ ವಲಯ ಏನಿದೆ, ಅದಕ್ಕೆ ಆಪತ್ತು ಕಾದಿದೆ. ಕೆಡಿಸ್ಬಿಟ್ರೆ ಖಂಡಿತವಾಗ್ಲೂ ರೋಗಗಳು ಬರ್ತವೆ ಅಂತ. ಈ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಈ ವೇಸ್ಟ್ ಸಮಸ್ಯೆ ಆಗ್ಲೇ ಬೇಕಾದಷ್ಟು ಕಡೆ ಮಂಡಿಸಲಾಗಿದೆ. ಇದು ಬಹಳ ಒಂದು ನಿಜವಾದ ಹಾಗೂ ಗಂಭೀರವಾದ ಒಂದು ಆರೋಪ, ಮತ್ತು ಇದೇ ಒಂದು ಪರಿಗಣಿಸಿ ಇಂಥ ಒಂದು ಸ್ಟೇಟಸ್ ಕೋ ಬಂದಿರೋದು. ಅದರ ಜೊತೆಗೆ ಏನು ಪೋಚಿಂಗ್ ಕೇಸಸ್ಗಳು ಸಹ ಜಾಸ್ತಿ ಆಗತ್ತೆ. ನೈಟ್ ಬ್ಯಾನ್ ಇರೋದ್ರಿಂದ ಏನು ಅಕ್ರಮಗಳು ಅಥವಾ ಕಾನೂನು ಬಾಹಿರ ಕೆಲಸಗಳಿಗೂ ಅವಕಾಶವನ್ನು ಬರುವಂತದ್ದು ಏನು ಚಾನ್ಸಸ್ಗಳು ಇದಾವೆ. ಸೊ ಇದೆಲ್ಲ ಒಂದು ಪರಿಗಣಿಸಿನೇ ನಾವು ಈ ನೈಟ್ ಬ್ಯಾನ್ ಅನ್ನು ಮಾಡಿರೋದು. ವನ್ಯಜೀವಿ ಸಂರಕ್ಷಣೆ ಜೊತೆಗೆ ಇಂಥ ಎಲ್ಲ ಕಾನೂನು ಬಾಹಿರ ಕೆಲಸ ಕೂಡ ಆಗ್ಬೋದು ಅಂತ ಆ ಒಂದು ದೃಷ್ಟಿಯಿಂದ ನಾವು ಇದನ್ನ ಬ್ಯಾನ್ ಮಾಡಿರೋದು. ಜೊತೆಗೆ ಈ ವಿಸಿಬಿಲಿಟಿ ಕಮ್ಮಿಯೋದ್ರಿಂದ ಮತ್ತು ಈ ಲೈಟ್ ಪೊಲ್ಯೂಷನ್ ಏನು ಬರುತ್ತೆ ಆಟೋಮ್ಯಾಟಿಕ್ ಆಗಿ, ಆ ಒಂದು ದೃಷ್ಟಿಯಿಂದಾನು ಸಹ ಈ ನೈಟ್ ಬ್ಯಾನ್ ಅನ್ನು ನಾವು ಜಾರಿ ಮಾಡಿರುವಂತದ್ದು. ಓಕೆ, ಯದುವೀರ್ ಒಡೆಯರ್ ಅವರ ಇನ್ನು ಕೇವಲ ಅದಷ್ಟೇ ಅಲ್ಲ, ಈ ಹಿಂದೆ ಕೂಡ ನಾವು ಗಮನಿಸಿದ ಹಾಗೆ ಅಲ್ಲಿ ಅನೇಕ ವಸ್ತುಗಳನ್ನು ಕಳ್ಳ ಸಾಗಣೆ ಮಾಡುವಂಥದ್ದು, ಮರಳು ಕಳ್ಳ ಸಾಗಣೆ ಮಾಡುವಂಥದ್ದು, ಅಥವಾ ಬೇರೆ ಬೇರೆ ಏನು ಈಗ ಅರಣ್ಯ ಸಂಪತ್ತು ಏನಿರುತ್ತೆ ಅದನ್ನು ಕಳ್ಳ ಸಾಗಣೆ ಮಾಡುವಂಥದ್ದು, ಇಂಥದ್ದೆಲ್ಲ ಸಾಕಷ್ಟು ನಡೀತಾ ಇತ್ತು ಈ ಮುಂಚೆ ಅಂತ. ನಿಮ್ಗೇನಾದರೂ ಆ ಬಗ್ಗೆ ಅರಿವಿದೆಯಾ? ಅಥವಾ ಈಗ ಮತ್ತೆ ಅದು ಆರಂಭ ಆಗಿಬಿಡಬಹುದಾ? ಆ ಭಾಗದ ಜನಕ್ಕೆ ಮತ್ತು ವನ್ಯಜೀವಿಗಳ ಏನು ಸಂರಕ್ಷಣಾಕಾರರಿಗೆ ಮತ್ತು ಕನ್ನಡಿಗರಿಗೆ, ನಿಜ ಹೇಳಬೇಕು ಅಂತಂದ್ರೆ ಇದು ಕರ್ನಾಟಕದ ಅತ್ಯಮೂಲ್ಯ ಸಂಪತ್ತು, ಕನ್ನಡಿಗರಿಗೆ ಆ ಭಯ ಕಾಡ್ತಾ ಇದೆ. ಇಲ್ಲ, 100% ನೀವು ಹೇಳೋದು ನಿಜಾನೇ. ಈ ಎಲ್ಲಾ ಹಿಂದೆ ಅನುಭವಿಸಿರೋ ಕಾರಣಕ್ಕಾಗಿ ಈ ಒಂದು ರಾತ್ರಿ ಪ್ರಯಾಣ ನಿಷೇಧಲಾಗಿದೆ. ಈಗ ಮುಂದೆ ಹೋಗ್ತಾ ಏನು ಹಿಂದೆ ಅನುಭವ ಇದೆ ಆ ಒಂದು ದೃಷ್ಟಿಯಿಂದಾನೇ ನಾವು ಮುಂದುವರಿಬೇಕಾಗಿರುವಂತದ್ದು ಎಲ್ಲಕ್ಕಿಂತ ಮುಖ್ಯ. ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತವೆ. ಇದು ಸಹಜವಾಗಿ ಬಾರ್ಡರ್ ಏರಿಯಾ ಇರೋದ್ರಿಂದ ಮತ್ತು ಕಾಡು ಪ್ರದೇಶ ಇರೋದ್ರಿಂದ ಸಹಜವಾಗಿ ಇಂಥ ಚಟುವಟಿಕೆಗಳು ಆಗ್ತವೆ. ಇದು ಸುಮಾರು 40 ವರ್ಷದ ಒಂದು ಅನುಭವ ಇದ್ರೆ ನಮ್ಮ ಅರಣ್ಯ ಏನು ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ಅವರೇ ಇದರ ಪರಿಣಾಮ ಅವ್ರ ಮೇಲೆ ಎಲ್ಲಕ್ಕಿಂತ ಹೆಚ್ಚು ಅವ್ರ ಮೇಲೆ ಬರೋದು. ಸೊ ಅವರ ಒಂದು ಹಿತಕ್ಕಾಗಿನೂ ಸಹ ಇಂಥ ಒಂದು ಬ್ಯಾನ್ ಇದೆ. ಅವ್ರ ಅನುಕೂಲ ಆಗ್ಲಿ, ವನ್ಯಜೀವಿಗೆ ಅನುಕೂಲ ಆಗ್ಲಿ, ಮತ್ತೆ ನಮ್ಮ ವನ್ಯಜೀವಿನೂ ಕೂಡ ಈ ದೇಶದಲ್ಲಿ ಇರ್ಲಿಕ್ಕೆ ಒಂದು ಹಕ್ಕಿದೆ. ಅವ್ರಿಗೂ ಕೂಡ ನಾವು ಎಲ್ಲಾ ರೀತಿ ಅನುಕೂಲ ಮಾಡ್ಕೊಡ್ತೀವಿ. ನಮ್ಮಲ್ಲಿ ಒಂದು ಸಣ್ಣ ಕಾಂಪ್ರಮೈಸ್ ಆದ್ರೂ ಸಹ ಅದು ಒಳ್ಳೇದೇ ತಾನೆ. ಯಾಕಂದ್ರೆ ನಾವು ಪ್ರಕೃತಿ ಜೊತೆ ಇರುವಂತದ್ದು ಒಂದು ದೇಶ. ಅದ್ರ ಜೊತೆಗೆ ನಿಮ್ಗೇನು ಆಲ್ಟರ್ನೇಟ್ ರೂಟು ಸಹ ಇದೆ. ನಿಮ್ಗೆ ಗೋಣಿಕೊಪ್ಪದಿಂದ ಬಂದು ಹುಣಸೂರ್ಗೆ ಹೋಗಿ ಬರ್ಬೋದು. ಇಂಥ ಕರ್ನಾಟಕದ ಇಂಟೀರಿಯರ್ ಬರ್ಬೇಕು ಅಂದ್ರೆ ಅದೊಂದ್ ಸ್ವಲ್ಪ ದೂರ ಆಗ್ಬೋದು. ಆದ್ರೂ ಸಹ ಇದು ವನ್ಯಜೀವಿಯ ದೃಷ್ಟಿಯಿಂದ ಮತ್ತು ವನ್ಯಜೀವಿ ಜೊತೆಗಿರುವಂತ ದೃಷ್ಟಿಯಿಂದ ಇಂಥ ನಾವು ಏನು ಸ್ವಲ್ಪ ಅನನುಕೂಲ ಆಗುವಂತದ್ದು ಕೆಲಸಗಳು ಮಾಡ್ತೀವಿ ಅಂತ ನಾವು ಎಲ್ಲರೂ ಭಾರತೀಯರು ಒಪ್ಕೊಂಡಿದೀವಿ. ಯದುವೀರ್ ಅವರ ಇನ್ನು ರಾಜಕೀಯ ಆಯಾಮಗಳನ್ನ ನೋಡೋದಾದ್ರೆ, ಪೊಲಿಟಿಕಲಿ ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಕಾಂಗ್ರೆಸ್ ಒಂಥರ ಡೆಸ್ಪರೇಟ್ ಆಗಿದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ಇದೆ ಅಂತ ಅಂದ ಮಾತ್ರಕ್ಕೆ ಅದನ್ನ ಎಲ್ಲೋ ಒಂದು ಕಡೆ ಅತಿಯಾಗಿ ಬಳಸಿಕೊಳ್ಳುವಂಥದ್ದು ನಡೀತಾ ಇದೆಯಾ ಓಲೈಕೆಗೆ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಕಡೆ ಇಡೀ ರಾಜ್ಯಾದ್ಯಂತ ವಕ್ಫ್ ವಿಚಾರದಲ್ಲಿ ಸಾಕಷ್ಟು ಅವಾಂತರಗಳೇ ನಡೆದು ಹೋಗ್ತಾ ಇದೆ. ಈಗಲೂ ಕೂಡ ಅವಾಂತರಗಳು ಇನ್ನೂ ಕೂಡ ಎಷ್ಟೆಷ್ಟೋ ಶತಮಾನದ ಹಿಂದಿನ ದೇವಸ್ಥಾನಗಳನ್ನ
ವಕ್ಫ್ ಕ್ಲೈಮ್ ಮಾಡ್ತಾ ಇದೆ. ಇದರ ವಿರುದ್ಧ ಒಂದು ರೀತಿ ಮೊಸಳೆ ಕಣ್ಣೀರು ಹಾಕೋ ಪ್ರಯತ್ನ ನಡೀತೆ ಹೊರತು ನಿಜವಾದ ಕಾಳಜಿ ಆಗಲಿ ರೈತರ ಕುರಿತಾಗಿ ಅದು ವ್ಯಕ್ತ ಆಗಲಿಲ್ಲ ಅಂತ ಹೇಳುವಂಥ ಆರೋಪ. ಇನ್ನು ನಾಡು ನುಡಿ ವಿಚಾರದಲ್ಲೂ ಅಷ್ಟೇ ಅನೇಕ ಎಡವಟ್ಟುಗಳನ್ನು ಸರ್ಕಾರ ಮಾಡ್ಕೊಳ್ತಾನೆ ಬಂತು, ಕನ್ನಡದ ವಿಚಾರದಲ್ಲಿ ಮುಂತಾದ ವಿಚಾರದಲ್ಲಿ. ಇನ್ನು ಈಗ ನಮ್ಮ ರಾಜ್ಯದ ಪ್ರಾಕೃತಿಕ ಸಂಪತ್ತನ್ನು ರಕ್ಷಣೆ ಮಾಡೋ ದೃಷ್ಟಿಯಲ್ಲೂ ಕೂಡ ಅಂಥದ್ದೇ ಎಡವಟ್ಟನ್ನು ಮಾಡ್ಕೊಳ್ತಾ ಇದೆಯಾ ಅನ್ನುವಂಥದ್ದು. ಮತ್ತು ಇವತ್ತಷ್ಟೇ ಬೆಳಗ್ಗೆ ಅದೇನೋ ಮೀಸಲಾತಿ ಸರ್ಕಾರದ ಗುತ್ತಿಗೆ ಕಾಮಗಾರಿಗಳಲ್ಲಿ 4% ಮೀಸಲಾತಿ ಕೊಡೋದಕ್ಕೆ ಪ್ರಸ್ತಾವನೆ ಇದೆ ಅಂತ ಬಂತು, ಪ್ಲಾನ್ ಇದೆ ಅಂತ ಬಂತು. ಆಮೇಲೆ ಮುಖ್ಯಮಂತ್ರಿಗಳ ಕಚೇರಿ ಇಲ್ಲ ಆ ಥರ ಪ್ರಸ್ತಾವನೆ ಏನೂ ಇಲ್ಲ, ಬೇಡಿಕೆ ಇದೆ ಅಷ್ಟೇ ಅಂತ ಹೇಳಿದ್ರು. ಎನಿವೆ ಇದೆಲ್ಲದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಡೆಸ್ಪರೇಟ್ ಆಗಿದೆಯಾ, ಏನು ಬೇಕಾದರೂ ಮಾಡ್ತೀವಪ್ಪ ನಾವು ಉಳ್ಕೊಂಡ್ರೆ ಸಾಕು, ಅಸ್ತಿತ್ವ ಉಳಿದ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ಬಂದಿದೆಯಾ? ಹಾಗಂತ ಕನ್ನಡಿಗರ ಹಿತಾಸಕ್ತಿನ ಬಲಿ ಕೊಡಬಹುದಾ? ನೀವು 100% ಎಲ್ಲ ನಿಜಾನೇ ಹೇಳ್ತಾ ಇರುವಂತದ್ದು. ಇಂಥ ವಕ್ಫ್ ಸಮಸ್ಯೆ ಇರ್ಬೋದು, ಹೀಗೆ ಬೆಳಗ್ಗೆಯಿಂದ ಏನು ಸುದ್ದಿ ಬಂದಿರೋದು ಕಾಂಟ್ರಾಕ್ಟರ್ಸ್ ಅಲ್ಲಿ ರಿಸರ್ವೇಶನ್ ಮಾಡುವಂತದ್ದು ಇರ್ಬೋದು, ಅಥವಾ ಇನ್ನು ಅನೇಕ ಏನು ಹಗರಣಗಳು ಆಚೆ ಬಂದಿದಾವೆ. ಇದೆಲ್ಲಾನು ಕೂಡ ಏನು ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಆಡಳಿತ ಅದನ್ನ ದುರುಪಯೋಗ ಮಾಡ್ತಾ ಇರುವಂತದ್ದು ಎಲ್ಲ ಆಚೆ ಬರ್ತಾ ಇದೆ. ನಮ್ಮ ಈ ನಿರ್ದಿಷ್ಟ ಏನು ಸಮಸ್ಯೆದಲ್ಲಿದೆ ಇದು ನಮ್ಮ ಮೈಸೂರಿನವ್ರಿಗೆ ಮತ್ತು ಸಮಸ್ತ ಏನು ವನ್ಯಜೀವಿ ಪ್ರೇಮಿಗಳಿಗೆ ಇದು ಬಹಳ ಹತ್ತಿರವಾಗಿರುವಂತದ್ದು. ಯಾಕಂದ್ರೆ ಬಂಡೀಪುರ ನಿಜಕ್ಕೂ ಬರೀ ನಮ್ಮ ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ ಅದು ಮಾದರಿ. ಒಂದು ದೇಸಿ ತಳಿಗಳಿಂದ ಹಿಡಿದು ಏನು ಇದು ನಮ್ಮ ಟ್ರೀ ಲೈನ್ ಏನಿದೆ ಮತ್ತು ಅದರಲ್ಲಿ ಇರುವಂತದ್ದು ವನ್ಯಜೀವಿ ಮತ್ತು ಏನು ಅದರ ಇಡೀ ಬಂಡೀಪುರಲ್ಲಿ ಇರುವಂತದ್ದು ಜೀವ ವೈವಿಧ್ಯತೆ ಏನಿದೆ ಅದೆಲ್ಲೂ ಸಿಕ್ಕುವಂತದ್ದಿಲ್ಲ. ಆ ಒಂದು ದೃಷ್ಟಿಯಿಂದ ಅದರ ಸಂರಕ್ಷಣೆಗಾಗಿ ಇದೇನೋ ರೀತಿಯ ರಾಜಕೀಯ ಇರಬಾರ್ದು ಮತ್ತು ರಾಜಕೀಯ ಲಾಭಕ್ಕೆ ಏನೇ ರೀತಿ ಇಲ್ಲಿ ಜಾರಿ ಆಗಿರುವಂತದ್ದು ಏನು ಕಾನೂನು ಇರ್ಬೋದು ಅಥವಾ ವನ್ಯಜೀವಿಗೆ ಅನುಕೂಲ ಆಗಿರುವಂತದ್ದು ಏನಾದ್ರು ನಾವು ಕಾನೂನನ್ನು ಸೃಷ್ಟಿ ಮಾಡಿದೀವಿ ಅದನ್ನ ನಾವು 100% ಅನುಸರಿಸಬೇಕು ಮತ್ತು ಮುಂದುವರಿಬೇಕಾಗಿರುವಂತದ್ದು ಎಲ್ಲಕ್ಕಿಂತ ಮುಖ್ಯ. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಬೇಕಾಗಿಲ್ಲ ಅಂತ ನಾನಂತೂ ಭಾವಿಸ್ತೀನಿ. ಯದುವೀರ್ ಒಡೆಯರ್ ಅವರೇ, ನೀವು ಬಂಡೀಪುರ ಅರಣ್ಯವನ್ನ ವಿಸಿಟ್ ಮಾಡಿದ್ದೀರಾ? ಎಷ್ಟು ಸರಿ ಫ್ರೀಕ್ವೆಂಟ್ ಆಗಿ ಹೋಗ್ತಾ ಇರ್ತೀರಾ? ಯಾಕಂದ್ರೆ ಬಹಳ ನಿಯರ್ ಬೈ ಇದೆ, ಜೊತೆಗೆ ಕನ್ಸರ್ನ್ ಕೂಡ ಇರುತ್ತೆ. ನೀವು ವಿಸಿಟ್ ಮಾಡಿದಿರಾ? ಎಷ್ಟು ಫ್ರೀಕ್ವೆಂಟ್ ಆಗಿ ಹೋಗಿದ್ದೀರಾ? ಮತ್ತು ಅಲ್ಲಿ ಎಷ್ಟರ ಮಟ್ಟಿಗೆ ಹೌ ರಿಚ್ ದ ನ್ಯಾಚುರಲ್ ರಿಸೋರ್ಸ್ ಓವರ್ ದೇರ್, ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ನೀವು ಅನುಭವಕ್ಕೆ ತಂದುಕೊಂಡಿದ್ದೀರಾ? ಅದನ್ನ ಉಳಿಸೋದಕ್ಕೆ ಈಗ ಎಷ್ಟು ಉಗ್ರವಾದ ಒಂದು ಹೋರಾಟದ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ? ನಿಮ್ಮ ಅನುಭವ ಏನಿದೆ? ನಾವು ಇದು ವನ್ಯಜೀವಿ ಬಂಡೀಪುರ ಏನಿದೆ, ನಾನು ಆಗ್ಲೇ ಹೇಳಿದ್ದೀನಿ, ಇದು ನಮ್ಮ ಅರಸರ ಕಾಲದಿಂದ ಸಂರಕ್ಷಣೆ ಆಗಿರುವಂತದ್ದು, ವನ್ಯಜೀವಿಗೋಸ್ಕರ ಮೀಸಲಿಟ್ಟಿರುವಂತದ್ದು ಒಂದು ಸಂರಕ್ಷಿತ ಪ್ರದೇಶ. ಆ ಒಂದು ದೃಷ್ಟಿಯಿಂದ ನಮ್ಮ ಇಡೀ ವಂಶದವರು ಅಲ್ಲಿಗೆ ಭೇಟಿ ಕೊಡುವಂತದ್ದು ಕೆಲಸ ನಾವು ಚಿಕ್ಕ ವಯಸ್ಸಿಂದಾನೇ ಮಾಡ್ಕೊಂಡು ಬಂದಿದೀವಿ. ಆದ್ರೆ ಇದು ಆ ಒಂದು ದೃಷ್ಟಿಯಿಂದ ಆ ಒಂದು ದೃಷ್ಟಿಕೋನದಲ್ಲಿ ನೋಡ್ತಾ ಇಲ್ಲ. ಇದು ನಮ್ಮ ಕನ್ನಡಿಗರ ಒಂದು ನೈಸರ್ಗಿಕ ಸಂಪತ್ತು. ವನ್ಯಜೀವಿಯ ಪ್ರೇಮಿಯಾಗಿ ವನ್ಯಜೀವಿಯ ಸಂರಕ್ಷಣೆಗಾಗಿ ಇಂಥ ಒಂದು ಏನು ಕೆಲಸಗಳು ಮಾಡ್ತಾರೆ ಅಥವಾ ಇಂಥ ಒಂದು ಘೋಷಣೆ ಮಾಡುವಾಗ ಬರೀ ರಾಜಕೀಯ ಲಾಭಕ್ಕೆ ಅದರ ವಿರುದ್ಧವಾಗಿ ನಾವು ಯಾವಾಗ್ಲೂ ಇದ್ದೇ ಇರ್ತೀವಿ. ಹೋರಾಟ ನಿರಂತರವಾಗಿ ನಡೀತಾ ಇರ್ತೀವಿ. ಈಗ ಸದ್ಯದಲ್ಲಿ ಅವರು ಇಂಥ ಬ್ಯಾನ್ ಅನ್ನು ಬರೀ ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮ ಕಾನೂನಲ್ಲಿ ದೃಷ್ಟಿಯಲ್ಲಿ ನೋಡಕ್ ಹೋದ್ರೆ ಇಂಥ ಒಂದು ಬ್ಯಾನ್ ಲಿಫ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಆದ್ರೂ ಸಹ ಮತದಾರರನ್ನ ದಿಕ್ತಪ್ಪಿಸುವಂತದ್ ಕೆಲಸ ಮಾಡ್ತಾ ಇರೋದು ಅದು ನಾವು ಹೈಲೈಟ್ ಮಾಡ್ಲೇಬೇಕು. ಆ ಕೆಲಸವನ್ನು ನಿಮ್ಮ ಏನೋ ಚಾನೆಲ್ ಮೂಲಕ ಮಾಡ್ತಾ ಇದ್ದೀವಿ.